ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಜಾ ಚಾನಲ್ಗೆ ಸ್ವಾಗತ. ನಿಮಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ತಿಳಿಯಲು ಮತ್ತು ನಿಮ್ಮ ಮನೆಯಲ್ಲಿ ದೇವರುಗಳು ನೆಲೆಸಿದ್ದಾರೆ ಎಂದು ತಿಳಿದುಕೊಳ್ಳಲು ನಿಮಗೆ ಹಲವು ಸೂಚನೆಗಳು ಸಿಗುತ್ತವೆ. ಇದನ್ನು ನೀವು ಗಮನಿಸಿದ್ದೀರಾ? ಹಾಗಿದ್ರೆ ಈಗಲೇ ಗಮನಿಸಿ. ನಿಮ್ಮ ಮನೆಗೆ ಲಕ್ಷ್ಮಿಯು ಬಂದು ನೆಲೆಸಿದ್ದಾಳೆ ಎಂದು ತಿಳಿದುಕೊಳ್ಳಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನಿಮ್ಮ ಮನೆಗೆ ಲಕ್ಷ್ಮಿಯು ನಿಮ್ಮ ಮನೆಗೆ ಬಂದು ನೆಲೆಸಿದ್ದಾಳೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ. ಹೌದು, ನೀವು ನಿಮ್ಮ ಮನೆ ದೇವರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಏಕೆಂದರೆ ಮನೆಯ ದೇವರನ್ನು ಪೂಜೆ ಮಾಡಿ ನಂತರ ಬೇರೆ ದೇವರನ್ನು ಆರಾಧಿಸಬೇಕು. ಯಾವುದೇ ದೇವಸ್ಥಾನದಲ್ಲಿ ನೀವು ಪೂಜೆಯನ್ನು ಮಾಡಿಸಿದರೆ ಮೊದಲಿಗೆ ಕೇಳುವುದು ನಿಮ್ಮ ಮನೆಯ ದೇವರು ಯಾವುದು ಎಂದು. ಅಷ್ಟೇ ಅಲ್ಲ, ಶಾಸ್ತ್ರ ಕೇಳಲು ಹೋದಾಗ ಮೊದಲಿಗೆ ಕೇಳುವುದು ನಿಮ್ಮ ಮನೆ ದೇವರ ಹೆಸರನ್ನು. ಹಾಗಾಗಿ ನಿಮ್ಮ ಮನೆ ದೇವರನ್ನು ದಿನನಿತ್ಯ ಪೂಜೆ ಮಾಡಿ. ಲಕ್ಷ್ಮಿಯು ತಾನಾಗಿ ಒಲಿಯುತ್ತಾಳೆ. ಎರಡನೇದು, ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ತಿಳಿಯುವುದು ಹೇಗೆ ಎಂದರೆ, ನಿಮ್ಮ ಮನೆ ಒಳಗೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಕರಿ ಇರುವೆಗಳು ಹರಿಯುತ್ತಿರುತ್ತವೆ. ಅದರಲ್ಲೂ ಮೊಟ್ಟೆ ಸಮೇತ ಕರಿ ಇರುವೆಗಳು ಹರಿಯುತ್ತಿರುತ್ತವೆ. ನಿಮ್ಮ ಮನೆಗೆ ಈ ಸೂಚನೆ ಸಿಕ್ಕಿದರೆ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ಸೂಚಿಸುತ್ತದೆ. ನಿಮ್ಮ ಮನೆಯ ಮುಂದೆ ಇಟ್ಟಿರುವ ತುಳಸಿ ಗಿಡವು ತುಂಬ ಸೊಗಸಾಗಿ ಬೆಳೆದಿದ್ದರೆ, ಕಂಗೊಳಿಸುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದರ್ಥ. ನೀವು ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಅದರಲ್ಲಿ ಹೂ ಬಂದಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸಿದ್ದಾಳೆ, ನಿಮ್ಮ ಮನೆಗೆ ದೇವರ ಅನುಗ್ರಹ ಇದೆ ಎಂದರ್ಥ. ಐದನೇದು, ನೀವು ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟಿದ್ದರೆ ಅದು ಮೊಳಕೆ ಒಡೆದು ಸಸಿ ಬೆಳೆದರೆ ನಿಮ್ಮ ಮನೆಗೆ ಲಕ್ಷ್ಮಿಯು ನೆಲೆಸಿದ್ದಾಳೆ ಎಂದರ್ಥ. ನಿಮ್ಮ ಮನೆಯ ಲಕ್ಷ್ಮಿಯ ಕಟಾಕ್ಷ ಆಗಿದೆ ಎಂದರ್ಥ. ನಿಮ್ಮ ಮನೆಗೆ ಗುಬ್ಬಚ್ಚಿಗಳು ಮತ್ತು ಗಿಳಿಗಳು ಬರುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಆಗುತ್ತಿದೆ ಎಂದರ್ಥ. ಶುಕ್ರವಾರ ನಿಮ್ಮ ಮನೆಗೆ ಪೂಜೆ ಮಾಡುವ ಸಮಯದಲ್ಲಿ ಮುತ್ತೈದೆಯರು ಅಥವಾ ಚಿಕ್ಕ ಹೆಣ್ಣು ಮಕ್ಕಳು ಬಂದರೆ ತುಂಬ ಒಳ್ಳೆಯದು. ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಿದ್ದಾಳೆ ಎಂದರ್ಥ. ನೀವು ಪೂಜೆ ಮಾಡುವಾಗ ಹೂ ಪ್ರಸಾದ ಕೊಟ್ಟರೆ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂದರ್ಥ. ನೀವು ಪೂಜೆ ಮಾಡುವಾಗ ಹಸುಕರು ಒಟ್ಟಿಗೆ ಬಂದರೆ ಮತ್ತು ಅವು ಕೂಗಿದರೆ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದರ್ಥ. ನೀವು ಪೂಜೆ ಮಾಡುವಾಗ ದೀಪವು ಉರಿಯುವಾಗ ಬೆಳಕಿನ ಆಕಾರ ಅಲುಗಾಡಿದರೆ ಮತ್ತು ನಿಮಗೆ ಸುಗಂಧಿತ ವಾಸನೆ ಬರುತ್ತಿದ್ದರೆ ದೇವರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದಾರೆ ಎಂದರ್ಥ. ಇನ್ನು ಉಳಿದವು ಸೂಚನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ನನ್ನ ಚಾನಲ್ನ ನೋಡ್ತಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಮ್ಮ ಮನೆಗೆ ಲಕ್ಷ್ಮೀ ಬಾರಮ್ಮ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಉಳಿದಿರುವ ಶುಭ ಸೂಚನೆಗಳನ್ನು ಹೇಳುತ್ತೇನೆ. ಎಲ್ಲರ ಮನೆಗೂ ಲಕ್ಷ್ಮಿ ಬಂದು ನೆಲೆಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ.